ಮುಂಜಾನೆಯ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಅಂತ, ಕಾಲೇಜು ರಿಟೈರ್ಡ್ ಪ್ರಿನ್ಸಿಪಾಲರಾಗಿದ್ದೀನಿ. ಇಲ್ಲಿ ಬರಲಿಕ್ಕೆ ಕಾರಣ ನನಗೆ ಪರಿಚಯ ಇರಲಿಲ್ಲ. ನನ್ನ ಸ್ನೇಹಿತರ ಮಾಹಿತಿ ಕೊಟ್ಟಾಗ ನಾನಿಲ್ಲಿ ಬಂದೆ. ಬರೋದಕ್ಕಿಂತ ಮುಂಚಿತವಾಗಿ ನನಗೆ ಯಾವ ಸಫರಿಂಗ್ ಮಾಡ್ತಿದ್ದೆ ಅಥವಾ ಯಾವ ಕಾಯಿಲೆಯಿಂದ ನಾನು ಅನುಭವಿಸ್ತಿದ್ದೆ ಅಂತ ಹೇಳಿದ್ರೆ 1-2 ನಿಮಿಷದಲ್ಲಿ ಕಾಯಿಲೆ ಬಗ್ಗೆ ಹೇಳ್ತೀನಿ. ನಂತರ ಇಲ್ಲಾದಂಥ ಬದಲಾವಣೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರಲು ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಆ್ಯಕ್ಚುಲಿ ಒಳ್ಳೆಯ ಯೂನಿವರ್ಸಿಟಿ ಕಬಡ್ಡಿ ಪ್ಲೇಯರು ಸ್ಟೂಡೆಂಟ್ ಆಗಿದ್ದಾಗ. ಆವಾಗ ಆ ಟೈಮ್ನಲ್ಲಿ ನನ್ನ ಕಬಡ್ಡಿ ಆಡುವಾಗ ಮೊಣಕಾಲು ಚಿಪ್ಪು ಉಳುಕಿತ್ತು. ಅದರಿಂದ ಕಾಲಿಗೆ ರಕ್ತ ಸಂಚಾರ ಕಡಿಮೆ ಆಗಿತ್ತು. ಅವಾಗ ಬಿಸಿ ರಕ್ತ ಇತ್ತು, ಏನು ತೊಂದರೆ ಇದ್ದಿಲ್ಲ, ಆರಾಮ್ಸೆ ಏನೋ ನೋವು ಗೊತ್ತಾಗ್ತಿರ್ಲಿಲ್ಲ. ರಿಟೈರ್ಡ್ ಆಗಿ ನಾನು ಪ್ರಿನ್ಸಿಪಲಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿ 6 ವರ್ಷ. ಈಗ 1 ವರ್ಷದಿಂದ ನನಗೆ ಹಳೆಯ ನೋವು ಭಾಳ ಪ್ರಾರಂಭ ಆಯಿತು. ಕಾಲಿಗೆ ರಕ್ತ ಸಂಚಾರ ಆಗಿರಲಿಲ್ಲ ಮತ್ತು ಕಾಲಿಗೆ ನೋವಾಗೈತೆ. ಹೆಬ್ಬೆರಳಿಗೆ 1 ವರ್ಷ ನಾವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೊಡಗೆ ಗಾಯ ಹೀಲಪ್ ಆಗಲಿಲ್ಲ. ಟೆಸ್ಟಿಗೆ ಹೋದಾಗ ಜಯದೇವರ ದುರ್ಗ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಒಕ್ಕಳದಲ್ಲಿ ಒಂದು ಬ್ಲಡ್ ವೇನು ಟ್ವಿಸ್ಟ್ ಆಗಿದೆ, ಬ್ಲಡ್ ಕಾಲಿಗೆ ರಕ್ತ ಸಂಚಾರ ಆಗ್ತಾಯಿಲ್ಲ, ಆ ಕಾರಣದಿಂದ ನಿಮಗೊಂದು ಆಪ್ರೇಷನ್ ಮಾಡಲೇಬೇಕಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯಾಸ್ಕ್ಯುಲರ್ ಬೈಪಾಸ್ ಸರ್ಜರಿ ಅಂತ ಮಾಡಿದರು. ವ್ಯಾಸ್ಕ್ಯುಲರ್ ಬೈಪಾಸ್ ಸರ್ಜರಿ ಆದಮೇಲೆ ಅದು 8ನೇ ದಿನಕ್ಕೆ ನನ್ನ ಗಾಯ 1 ವರ್ಷದಿಂದ ಮಾಯದಿರ್ತಕ್ಕಂಥ ಹೆಬ್ಬೆರಳಿನ ಗಾಯ ಹೀಲಪ್ ಆಯಿತು. ನಂತರ ಮತ್ತೊಂದು ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಉಸಿರಾಟದ ತೊಂದರೆಯಿಂದ ನಾನು ನರಳ್ತಾ ಇದ್ದೆ. ಉಸಿರಾಟದ ತೊಂದರೆ ಅಂತ ರಾತ್ರಿ ನಿದ್ದೆ ಬರ್ತಿರಲಿಲ್ಲ. ಹಾಗಾಗಿ ಇಲ್ಲಿ ದಾವಣಗೆರೆಯಲ್ಲಿ ಚೆಕಪ್ ಹೋದಾಗ ಸ್ಪೆಷಲ್ ಹೈಟೆಕ್ ಹಾಸ್ಪಿಟಲಲ್ಲಿ ನಿಮಗೆ ಹೃದಯದಲ್ಲಿ 2 ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ, ಸ್ಟಂಟ್ ಹಾಕಲೇಬೇಕಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ 3.5 ಲಕ್ಷ ಕೊಟ್ಟು ಸ್ಟಂಟ್ ಹಾಕ್ಸ್ಕೊಂಡೆ. ಸ್ಟಂಟ್ ಹಾಕ್ಸ್ಕೊಂಡು ಇಲ್ಲಿಗೆ 8 ತಿಂಗಳಾಯಿತು. 10 ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ನನಗೆ. ಆಮೇಲೆ ಮತ್ತು ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಒಬ್ಬ ಹಿರಿಯ ಯಜಮಾನ್ರು ಅವರು ಕೂಡಗೆ ಸೈಂಟಿಸ್ಟ್, ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೈಂಟಿಸ್ಟು ಅಜ್ಜ ಬರ್ತಿರಲ್ಲ. ಅವರು ಇಲ್ಲ ಬನ್ನಿ ನಾಗರಾಜ್, ಇಲ್ಲಿ ಸರಾಕೇರ್ ಅಂತ ಇದೆ, ಅಲ್ಲಿ ಬಂದು ನಿಮ್ಮ ಅವರು ಕೊಟ್ಟಂಥ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದರು. ಆಯ್ತು ಅಂತ ಇಲ್ಲಿ ಬಂದಾಗ ನನಗೆ ಆರಂಭದಲ್ಲಿ ಏನು ಅಂದಿನಿಂದ ಹಿಡಿದು ಇವತ್ತಿನವರೆಗೆ ಯಾವ ಆಚಾರ ವಿಚಾರಗಳನ್ನು ಸಂಪ್ರದಾಯ ಇಟ್ಕೊಂಡಿದ್ರು, ಈ ಸರಾ ಕಂಪ್ನಿಯವರು ಬಂದಾಗ ನಮ್ಮ ವೇಟ್ ಮಾಡಲಾರ್ದಂಗೆ ಮ್ಯಾಟ್ ಥೆರಪಿ ಕೊಟ್ಟರು, ಚೇರ್ ಥೆರಪಿ ಕೊಟ್ಟರು. ನಂತರ ಎಲ್ಲ ಥೆರಪಿಗಳನ್ನು ಅನುಭವಿಸಿದೆ. ನಾನು ಬಂದು ಇವತ್ತಿಗೆ ಬರಾಬರಿ 30 ದಿವಸಗಳ ಕಾಲ ಬಂದಿದ್ದೀನಿ. 30 ದಿವಸದಲ್ಲಿ ಒಂದು 5-6 ದಿವಸ ನನಗೆ ಗ್ಯಾಪ್ ಆಗಿದ್ದೀನಿ ಬೇರೆ ಬೇರೆ ಕಾರಣದಿಂದ. ಇವತ್ತು ನನಗೆ ಏನಾಗಿದೆ ಅಂತ ಹೇಳಿದ್ರೆ, ಉಸಿರಾಟದ ತೊಂದರೆ ಕಡಿಮೆ ಆಗಿದೆ. ಈ ಎಡಗೈನಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು, ಕಾಣ್ತಿರ್ಬೋದು ಸ್ವಲ್ಪ. ಮೊದಲು ತುಂಬ 5 ಗಳಿಗೆ ರಕ್ತ ಈ ರೀತಿ ಇಲ್ಲ ಸ್ವಲ್ಪ ಇದು ಸಮಸ್ಯೆ ಆಗ್ತಿತ್ತು. ಈಗ 26 ದಿವಸ ನಾನು ಮಾಡೋದ್ರಿಂದ ಉಸಿರಾಟದ ತೊಂದರೆ ನಿವಾರಣೆ ಆಗಿದೆ, ರಕ್ತ ಸಂಚಾರ ಕರೆಕ್ಟ್ ಆಗ್ತಾಯಿದೆ. ನಂತರ ನಾವು ಲೆಕ್ಚರಾಗಿ ಕೆಲಸ ಮಾಡೋದ್ರಿಂದ 21 ವರ್ಷಗಳ ಕಾಲ ಎಡಗಾಲಿನಲ್ಲಿ ವೆರಿಕೋಸ್ ವೇನ್ ಇತ್ತು, ಭಾಳ ಇತ್ತು, ನರಗಳು ಉಬ್ಬಿದ್ವು. ಈಗ 26 ದಿವಸ ನಾನು ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಬಹುಶಃ ಒಂದು 50% ಕಡಿಮೆ ಆಗಿದೆ. ದಟ್ ವೆರಿಕೋಸ್ ವೇನು ಕ್ಲಾಟ್ ಆದಂಥ ರಕ್ತ ಇವತ್ತು ಸಂಚಾರ ಆಗ್ತಾಯಿದೆ. ಅದಕ್ಕೆ ಉದಾಹರಣೆಗೆ ಇಲ್ಲ ಹೆಚ್ಚು ವರ್ಷದಲ್ಲಿ ಪ್ರೂವ್ ಮಾಡ್ತಾಯಿದ್ರಿ. ಹಾಗಾಗಿ ನಾನೇನು ಹೇಳಿದ್ರೆ ಇಲ್ಲೂ ಸ್ವಲ್ಪ ಇನ್ಸ್ಟ್ರೂಮೆಂಟ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟಾದರೂ ನಾನು ತೊಗೊಳ್ತಾ ಇದ್ದೆ, ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಸಮಸ್ಯೆ, ಆರ್ಥಿಕ ಸಮಸ್ಯೆಯಿಂದ ನಾನು ಮಾಡಿದ್ದೇನೆ. ಯಾಕಂದ್ರೆ ನಾನು ಏನು ಕಾಲೇಜ್ ಪ್ರಿನ್ಸಿಪಾಲಾಗಿ ರಿಟೈರ್ಡ್ ಆಗಿ ಆರ್ಥಿಕ ಸಮಸ್ಯೆ ಇದೆ ಅಂತ ನೀವು ಅನ್ಬೋದು. ಆದರೆ ನನಗಿಂತ ದೊಡ್ಡ ಒಂದು ಗಂಡಾಂತರ ನನ್ನ ಮಗನಿಗೆ ಬಂದಿದೆ. ಅವನು ಆಕ್ಸಿಡೆಂಟ್ ಆಗಿ ಬೆನ್ನುಮೂಳೆ ಕಟ್ಟಾಗಿದೆ. ಸುಮಾರು ಒಂದು 29 ಲಕ್ಷ ಖರ್ಚು ಮಾಡಿದ್ದೀನಿ. 2 ಕಾಲಿಗೆ ಸ್ವಾಧೀನ ಇಲ್ಲ. ಈಗ ತಮಿಳ್ನಾಡು ಗಂಗಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಹಾಗಾಗಿ ಏನಿದ್ರೂ ಕೊಡಗೆ ಒಂದು ಮ್ಯಾಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಮದರ್ ಥೆರಪಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ದಯಮಾಡಿ ತಾವೆಲ್ಲರೂ ಬನ್ನಿ, ನಿರಂತರವಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇಲ್ಲಿ ಗುಳಿಗೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಆದರೂ ಮೆಡಿಷನ್ ಇದೆ. ಇಲ್ಲಿ ಮೆಡಿಷನ್ ಕೊಟ್ಟೆ, ಆ ಮೆಡಿಷನ್ನು ಉಚಿತವಾದಂಥ ಮೆಡಿಷನ್ನು. ಯಾಕಂತೇಳಿದ್ರೆ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಎಕ್ಸಸೈಸ್ ಇದೆ ಮೆಡಿಷನ್ ಫಾರ್ ಗುಡ್ ಹೆಲ್ತ್ ಅಂತ. ನಾವು ಮಾಡ್ತಕ್ಕಂಥ ಎಕ್ಸರ್ಸೈಸು
ಇದು ಒಂದು ರೀತಿ ಮೆಡಿಷನ್ನು. ಈ ಮೆಡಿಷನ್ ಫ್ರೀ, ಉಚಿತವಾದಂಥ ಮೆಡಿಷನ್ನು. ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಆಪರೇಷನ್ ಇಲ್ಲ, ಆದರೂ ಇಟ್ ಇಸ್ ಎ ಮೆಡಿಷನ್. ಯಾಕಂತಂದರೆ ಎಕ್ಸಸೈಸ್ ಈಸ್ ಎ ಮೆಡಿಷನ್ ಫಾರ್ ಗುಡ್ ಹೆಲ್ತ್ ಅಂತ. ಆದ್ದರಿಂದ ಇಲ್ಲಿ ವೆರಿ ಗುಡ್ ಮೆಡಿಷನ್ ಸಿಗ್ತಾಯಿದೆ. ಆ ಮೆಡಿಷನ್ಗೆ ನಾವೆಲ್ಲ ತಗೋಬೇಕು. ಇದರಿಂದ ಏನು ಅಪಾಯ ಇಲ್ಲ. ನಾವು ಗಟ್ಟಿಮುಟ್ಟು ಹಾಕ್ತೀವಿ. ನನಗೆ ಉಸಿರಾಟ ತೊಂದರೆ ಇಲ್ಲ, ಮತ್ತು ರಕ್ತ ಸಂಚಾರ ಇತ್ತು, ಚರ್ಮದ ಕಡಿತ ಇತ್ತು ನನಗೆ, ಆಗಾಗ ಕೆರ್ಕೊಳ್ತಾ ಇದ್ದೆ. ಅದು ಕೂಡ ಸುಮಾರು 70 ಭಾಗದಷ್ಟು ಕಡಿಮೆ ಆಗಿದೆ ಚರ್ಮದ ಕಡಿತ. ಇಟ್ಸ್ ಎ ವೆರಿ ಗುಡ್ ಮೆಡಿಷನ್. ಇಲ್ಲಿ ಫ್ರೀಯಾಗಿ ಉಚಿತವಾಗಿ ದೊರಕ್ತಾ ಇದೆ. ಇದು ಒಂದು ಆಯಿತು. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅತ್ಯಂತ ನಯ ವಿನಯ, ನಮ್ಮೆಲ್ಲರನ್ನು ಪ್ರೀತಿಯಿಂದ ಅಪ್ಪ ಅಮ್ಮ ಥರ ನಾವು ಅವ್ರನ್ನ ನಮ್ಮ ಮಕ್ಕಳ ಭಾವನೆಯಿಂದಲೇ ನಮ್ಮೆಲ್ಲ ಭಾವನೆ ಬರ್ತಾಯಿದೆ. ಹಾಗಾಗಿ ಒಳ್ಳೆಯ ಟ್ರೀಟ್ಮೆಂಟ್ ಇದೆ. ನಿರಂತರ ಬನ್ನಿ, ಉಚಿತವಾದ ಮೆಡಿಸಿನ್ ತೊಗೊಳ್ಳಿ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಬ್ಬಂದಿ ವರ್ಗದವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.